ಈ 9 ದೇವಾಲಯಗಳನ್ನು ಕಟ್ಟಿಸಿರುವುದಿಲ್ಲಿ ಶೈವ ದೇವಸ್ಥಾನ ಮಾತ್ರ, ಅಂದರೆ ಶಿವನಿಗೆ ಮಾತ್ರ ಅರ್ಪಿತವಾಗಿವೆ. ನಾವೆಲ್ಲ ಈ ದೇವಸ್ಥಾನ ವೀಕ್ಷಣೆ ಮಾಡ್ತಾ ಇರೋದು ಇವೆಲ್ಲ ಒಂದು ನಾಗರ ಶೈಲಿ ಶಿಖರಗಳಂತ ಹೇಳ್ತೀವಿ. ಪಟ್ಟದಕಲ್ಲಲ್ಲಿ ದೇವಾಲಯಗಳನ್ನು ಕಟ್ಟಿಸಿರೋದು ಇದು ಕೂಡ ಮರಳು ಮಿಶ್ರಿತ ಕಲ್ಲಲ್ಲಿ. ಆ 108 ಹೆಸರಲ್ಲಿ ಶಿವನಿಗೆ ಇದೊಂದು ಹೆಸರು ಬಂದ್ಬಿಡುತ್ತೆ, ಕಾಡ ಸಿದ್ದೇಶ್ವರ ಅಂತ ಹೇಳ್ತೀವಿ. ಒಳಗಡೆ ಶಿವಲಿಂಗ ಇದೆ, ಅದು ಯಾವ ಕಲ್ಲು ಅಂದರೆ ಗ್ರನೈಟ್ ಕಲ್ಲಲ್ಲೇ ಮಾಡಿದ್ದಾರೆ. 1987ರಲ್ಲಿ ಇದು ಫೈನಲ್ ಆಗಿ ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. ಏನಾದರೂ ನಿಧಿ ಬಂಗಾರ ಬೆಳ್ಳಿ ಏನಾದ್ರು ಸಿಗುತ್ತೆ ಅಂತ ತಿಳ್ಕೊಂಡು ಕೆಲವು ಜನ ಯಾರು ಮಾಡಿದ್ರು ಗೊತ್ತಿಲ್ಲ, ಅಲ್ಲಿ ಬರೀ ಕಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ಪ್ರತಿಮೆ ಮಾತ್ರ ನೋಡ್ತೀವಿ, ಆ ಸುತ್ತು ಪೀಠ ಇಲ್ಲ. ಈ ಕಡೆ ಇಲ್ಲೆಷ್ಟು ಅದ್ಭುತವಾದಂಥ ಒಂದೊಂದು ಕಲ್ಲನ್ನು ಎಷ್ಟು ನೀಟಾಗಿ ಕ್ಲಿಯರಾಗಿ ಇಂಟರ್ಲಾಕಿಂಗ್ ಮಾಡಿದರೆ ನಾವು ನೋಡ್ತಾ ಇದ್ದೀವಿ, ಅದು ಗೊತ್ತಾಗೋದಿಲ್ಲ. ಅಲ್ಲಿ ಒಳಗಡೆ ಇದೆಲ್ಲ ಸಂಪೂರ್ಣವಾಗಿ ಸಭಾಮಂಟಪ ಕುಸಿದು ಹೋಗಿದೆ, ಬಿದ್ದು ಹೋಗಿದೆ. ಅದು ಹಾಗಾಗಿ ನಮಗೆ ಆ ಥರ ಓಪನ್ ಕಾಣುತ್ತೆ. ಅಲ್ಲಿ ಇಬ್ಬರು ಸೈನಿಕರು ಹೇಗಿದ್ದಾರೆ ಅಂದರೆ ಅವರಿಬ್ಬರು ಆನೆಗಿಂತ ತುಂಬ ಸ್ಟ್ರಾಂಗ್ ಇದ್ದಾರೆ. ಅಂದರೆ ಆ ರಾಜನ ಆಡಳಿತ, ಆ ರಾಜ ಬರಬೇಕಾದ್ರೆ ಆ ಗಾಂಭೀರ್ಯ, ಆ ಒಂದು ಶೈಲಿ ಹೇಗಿತ್ತು ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು. ಆತ್ಮೀಯರೇ, ಬಾಗಲಕೋಟೆ ಇತಿಹಾಸ, ನಮ್ಮದು ಬಾದಾಮಿ ಚಾಲುಕ್ಯರ ಇತಿಹಾಸ 2ನೇ ದಿನದ ಪ್ರವಾಸ ಇದು. ನಮ್ಮ ಜೊತೆ ರಮೇಶ್ ಭಜ್ರಂತಿ ಸರ್ ಇದ್ದಾರೆ. ಕಳೆದ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ, ಅವರು ಕಂಪ್ಲೀಟ್ ನಮಗೆ ಐಹೊಳೆ ಟೂರ್ ಮಾಡಿಕೊಟ್ಟಿದ್ರು. ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಂತೆ ಸ್ಮಾರಕಗಳನ್ನ ತೋರಿಸ್ತಾ ಹೋದರು. ನಮ್ಮ ಬಾದಾಮಿ ಚಾಲುಕ್ಯರ ಕರ್ಕೊಂಡೋದ್ರು. ಅಂದರೆ ಪಟ್ಟದ ಕಲ್ಲಿಗೆ ನಾವು ಇವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಪಟ್ಟದ ಕಲ್ಲಲ್ಲಿ ಏನೆಲ್ಲ ನೋಡ್ಬೋದು. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಹೇಗಿತ್ತು ನಿನ್ನೆ ಜರ್ನಿ? ಚೆನ್ನಾಗಿತ್ತು, ಒಳ್ಳೆ ಅದ್ಭುತವಾಗಿತ್ತು. ಎಲ್ಲ ಇತಿಹಾಸ ಆಗಿರ್ಬೋದು, ಶಿಲ್ಪ ಸಾಹಿತ್ಯ ಆಗಿರ್ಬೋದು ನಾವೆಲ್ಲ ನೋಡಿದ್ವಿ. ಬಟ್ ಇವಾಗ ನಾವು ಬಂದಿರೋದು ಇಲ್ಲಿ ಚಾಲುಕ್ಯರ ಕೊನೆಯ ಘಟ್ಟ, ಅಂದರೆ ಚಾಲುಕ್ಯರು ಆಳ್ವಿಕೆ ಮಾಡಿದಂಥ ಕೊನೆಯ ಸ್ಥಳ ಪಟ್ಟದಕಲ್ಲು. ಲಾಸ್ಟ್ ಇದು ಅಂದರೆ ಐಹೊಳೆ ಏನು 5ನೇ ಶತಮಾನ, ಬಾದಾಮಿ 6ನೇ ಶತಮಾನ, ಪಟ್ಟದಕಲ್ಲು 7ನೇ ಶತಮಾನ, 7ರಿಂದ 8ನೇ ಶತಮಾನ. ಬಟ್ ಏನೇನು ಇಲ್ಲಿ ಪಟ್ಟದಕಲ್ಲಲ್ಲಿ ನಾವು ಬಂದಾಗ ಇಲ್ಲಿ ನೋಡ್ತಾ ಇರೋದು ಒಂದು ಕಾಂಪ್ಲೆಕ್ಸ್, ಇದು ಗ್ರೂಪ್ ಆಫ್ ಟೆಂಪಲ್ಸ್ ಅಂತ ಹೇಳ್ತೀವಿ. ಒಟ್ಟು ಇಲ್ಲಿ ಸುಮಾರು 9 ದೇವಸ್ಥಾನಗಳನ್ನು ನಾವು ಇಲ್ಲಿ ವೀಕ್ಷಣೆ ಮಾಡ್ತಾ ಇರೋದು. 9 ಟೆಂಪಲ್ಸ್ ಇದೆ. ಬಟ್ ಈ ಚಾಲುಕ್ಯರು 7ರಿಂದ 8ನೇ ಶತಮಾನದಲ್ಲಿ ಈ 9 ದೇವಾಲಯಗಳನ್ನು ಕಟ್ಟಿಸಿರುವುದಿಲ್ಲಿ ಶೈವ ದೇವಸ್ಥಾನ ಮಾತ್ರ, ಅಂದರೆ ಶಿವನಿಗೆ ಮಾತ್ರ ಅರ್ಪಿತವಾಗಿವೆ. ಇಲ್ಲಿ ಯಾವುದೇ ರೀತಿ ಜೈನ, ಬೌದ್ಧ, ವೈಷ್ಣವ ಟೆಂಪಲ್ ಆ ಥರ ಇಲ್ಲ, ಜಸ್ಟ್ ಓನ್ಲಿ ಶಿವ ಟೆಂಪಲ್ ಮಾತ್ರ. ಈ ಚಾಲುಕ್ಯರು 7ರಿಂದ 8ನೇ ಶತಮಾನದಲ್ಲಿ ಒಂದು ರಾಜ್ಯಭಾರವನ್ನು ಮಾಡಿ ಈ ಒಂದು ಮಲ್ಲಪ್ರಭಾ ನದಿ ಇದೆಯಲ್ಲ, ಈ ಮಲ್ಲಪ್ರಭಾದ ಒಂದು ಈ ಕಡೆ ಎಡದಂಡೆ ಮೇಲೆ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ. ಅಂದರೆ ಈ ದೇವಸ್ಥಾನದಿಂದ ನದಿ ಸುಮಾರು ಒಂದು 30 ಮೀಟರ್ ಅಷ್ಟೇ ದೂರದಲ್ಲಿರುತ್ತೆ ನದಿ. ಅದು ಪಕ್ಕದಲ್ಲೇ ಆ ಕಾಂಪೌಂಡ್ ಇದೆಯಲ್ಲ, ಅದರ ಆಚೆನೇ ನದಿ ಇರ್ತಕ್ಕಂಥದ್ದು ಮಲ್ಲಪ್ರಭಾ. ಬಟ್ ಈ ನದಿ ದಕ್ಷಿಣದಿಂದ ಉತ್ತರ ಅಭಿಮುಖವಾಗಿ ಹೋಗ್ತಿದೆ, ಉತ್ತರ ವಾಹಿನಿ ಇಲ್ಲಿ. ಬಟ್ ಈ ಉತ್ತರ ವಾಹಿನಿಯ ನದಿಯ ಒಂದು ಎಡದಂಡೆ ಮೇಲೆ ಸುಮಾರು 9 ದೇವಾಲಯಗಳನ್ನು ಮತ್ತು 2 ಸಂಪೂರ್ಣವಾದಂಥ ಶಿಖರಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಮೇಲೆ ಶಿಖರಗಳು ತುಂಬ ಪ್ರಮುಖವಾಗಿರುತ್ತೆ. ನಾವೆಲ್ಲ ಈ ದೇವಸ್ಥಾನ ವೀಕ್ಷಣೆ ಮಾಡ್ತಾ ಇರೋದು ಇವೆಲ್ಲ ಒಂದು ನಾಗರ ಶೈಲಿ ಶಿಖರಗಳಂತ ಹೇಳ್ತೀವಿ. ನಾಗರ ಶೈಲಿ ಅಂದರೆ ಕೆಳಗಿಂದ ಮೇಲೆ ಹೋಗಬೇಕಾದ್ರೆ ಒಂದು ಇದು ಒಂಥರ ಮೆಕ್ಕೆಜೋಳ ತಾನೇ ಇರುತ್ತಲ್ಲ, ಅಷ್ಟು ಸ್ಟ್ರೇಟ್ ಆಗಿ ಹೋಗುತ್ತೆ. ಸರ್, ಅಲ್ಲಿ ಬಾದಾಮಿಯಿಂದ ಇಲ್ಲಿಗೆ ಕೊನೆಯದಾಗಿ ರಾಜಧಾನಿ ಶಿಫ್ಟ್ ಮಾಡ್ತಾರಾ? ಇಲ್ಲ, ಬಾದಾಮಿಲೇ ಇರುತ್ತೆ ರಾಜಧಾನಿ. ಐಹೊಳೆಯಿಂದ ಬಾದಾಮಿಗೆ ರಾಜಧಾನಿ ಶಿಫ್ಟ್ ಮಾಡ್ತಾರೆ. ಐಹೊಳೆ ಫಸ್ಟ್ ಕ್ಯಾಪಿಟಲ್ ಆಗಿತ್ತು, ನಂತರ ಚಾಲುಕ್ಯರು ಬಾದಾಮಿಗೆ ಒಂದು ರಾಜಧಾನಿ ಮಾಡ್ಕೊಳ್ತಾರೆ. ಬಟ್ ಆ ಬಾದಾಮಿಯಿಂದ 22 ಕಿಲೋಮೀಟ್ರು ಮತ್ತು ತಿರ್ಗಾ ಈ ಕಡೆ ಬಂದು ಇಲ್ಲಿ ಸಾಮ್ರಾಜ್ಯನ ಕಟ್ಟುವುದಷ್ಟೇ ಅಲ್ಲ, ಎಲ್ಲ ಎಲ್ಲಿ ದೇವಸ್ಥಾನ ಕಟ್ಟಿಸ್ತಾ ಇದ್ರು ಇಲ್ಲಿ ಆ ರೀತಿ ಒಂದು ಕಟ್ಟಿಗೆಯಿಂದ ಕಟ್ಟಿದಂಥ ಅರಮನೆಗಳನ್ನು ಕೆಲವೊಂದು ಆ ಥರ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಜನ ಇಲ್ಲಿ ಹತ್ತಿರದಲ್ಲಿ ಇರ್ತಾ ಇರಲಿಲ್ಲ. ಅಂದರೆ ಇಲ್ಲಿಂದ ಸುಮಾರು 1 ಕಿಲೋಮೀಟ್ರು ಅಥವಾ ಅರ್ಧ ಕಿಲೋಮೀಟರ್ ದೂರದಲ್ಲಿ ವಾಸ ಮಾಡ್ತಾಯಿದ್ರು. ಅದು ಕಟ್ಟಿಗೆಯಿಂದ ಅರಮನೆಯಲ್ಲಿ ಇರ್ತಾಯಿದ್ರು. ಕೆಲಸಕ್ಕೆ ಬರಬೇಕಾದ್ರೆ ಅವರು ಚಾಲುಕ್ಯ ರಾಜರಿಗೆ ಸಂಬಂಧಪಟ್ಟಂಥ ಪ್ರಜೆಗಳು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮತ್ತೆ ತಿರ್ಗಾ ಮನೆಗೆ ಹೋಗ್ತಾಯಿದ್ರು. ಆ ಥರ ವ್ಯವಸ್ಥಿತವಾದಂಥದ್ದು. ಬಟ್ ಇಲ್ಲಿ ಕೂಡ ಇವೆಲ್ಲ ಏನು ಪಟ್ಟದಕಲ್ಲಲ್ಲಿ ದೇವಾಲಯಗಳನ್ನು ಕಟ್ಟಿಸಿರೋದು ಇದು ಕೂಡ ಮರಳು ಮಿಶ್ರಿತ ಕಲ್ಲಲ್ಲಿ ಇದೇ. ನಮ್ಮ ಥರ ಇಲ್ಲಿ ಬೇಲೂರು, ಹಳೆಬೀಡು, ಹಂಪಿ ಥರ ಕಲ್ಲಲ್ಲ, ಮರಳು ಕಲ್ಲು, ಇಟ್ ಇಸ್ ರೆಡ್ ಸ್ಯಾಂಡ್ ಸ್ಟೋನ್ ಅಂತ. ಬಟ್ ನೀವು ನೋಡ್ಬೋದು ಇವಾಗ ಕೂಡ ಈ ಪಟ್ಟದಕಲ್ಲು ಸುತ್ತಮುತ್ತ ಅಲ್ಲೇನು ಬೆಟ್ಟ ಇದೆಯಲ್ಲ, ಅದೆಲ್ಲ ಮರಳು ಕಲ್ಲಿನ ಬೆಟ್ಟ. ಅಂದರೆ ಕಲ್ಲನ್ನು ಅಲ್ಲಿಂದನೇ ತರ್ತಾಯಿದ್ರು. ಕಲ್ಲುಗಳನ್ನು ಸುತ್ತಮುತ್ತ ಬೆಟ್ಟದಿಂದ ಕಲ್ಲನ್ನು ತೊಗೊಂಡು ಬಂದು ಒಂದು ದೇವಾಲಯ ಕಟ್ಟಬೇಕಾದ್ರೆ ಎಷ್ಟು ಕಲ್ಲುಗಳು ಬೇಕಾಗುತ್ತೆ
ಅದ ನಂತರ ಫಸ್ಟ್ ಅಡ್ವಾನ್ಸ್ ಅವರು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ ಸಿವಿಲ್ ಇಂಜಿನಿಯರಿಂಗ್ಗಳು. ಬಟ್ ಅಷ್ಟು ಸಿಸ್ಟಮೆಟಿಕ್ ಆಗಿ ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿ ಕಲ್ಲುಗಳನ್ನು ಕಂಬಗಳನ್ನು ಪರ್ಫೆಕ್ಟಾಗಿ ಕೆಳಗಡೆ ಕೆತ್ತನೆ ಮಾಡಿ ಆ ಟೆಂಪಲ್ ಸುತ್ತಮುತ್ತ ಸ್ವಲ್ಪ ಮಣ್ಣಿನಿಂದ ರ್ಯಾಂಪ್ ಮಾಡಿಕೊಂಡು ಅಲ್ವಾ, ಇವಾಗ ಕ್ರೇನ್ ಇದೆ, JCB ಇದೆ, ಮಡ್ ರ್ಯಾಂಪ್ ಮಾಡಿ ಅಂಥ ಬಂಡೆಗಳನ್ನು ಅಂಥ ಕಂಬಗಳನ್ನು ಆ ರ್ಯಾಂಪ್ ಮೂಲಕನೇ ರ್ಯಾಂಪ್ ಮೇಲೇ ಆ ಕಲ್ಲನ್ನು ಆನೆಗಳಿಂದ ಅವರು ಕೈಗಳಿಂದ ಹೀಗೆ ರೂಲ್ ಮಾಡ್ತಾ ಬಂಡೆಗಳನ್ನು ಮೇಲೆ ತೊಗೊಂಡು ಹೋಗಿ ಎಷ್ಟು ಎತ್ತರವಾದಂಥ ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಿಸ್ತಾ ಇದ್ರು. ಬಟ್ ಇಲ್ಲಿ ಇವೆಲ್ಲ ನೋಡಿ ಪ್ರತಿಯೊಂದು ಮಾನವನಿಂದ ನಿರ್ಮಿತವಾದಂಥ ಫೌಂಡೇಶನ್ ಇರುತ್ತೆ. ಇಟ್ಸ್ ಎ ಮ್ಯಾನ್ ಮೇಡ್ ಫೌಂಡೇಶನ್. ಇದೇನು ಒಂದು ಏಕಶಿಲಾ ಆ ಥರನಿಲ್ಲ. ಬಟ್ ಇಲ್ಲಿ ಒಟ್ಟು ನಮ್ಮ ದೇಶದಲ್ಲಿ ಒಟ್ಟು 108 ಹೆಸರಿಲ್ವಾ? ಆ 108 ಹೆಸರಲ್ಲಿ ಶಿವನಿಗೆ ಇದೊಂದು ಹೆಸರು ಬಂದ್ಬಿಡುತ್ತೆ, ಕಾಡ ಸಿದ್ದೇಶ್ವರ ಅಂತ ಹೇಳ್ತೀವಿ. ಒಳಗಡೆ ಶಿವಲಿಂಗ ಇದೆ, ಅದು ಯಾವ ಕಲ್ಲು ಅಂದರೆ ಗ್ರನೈಟ್ ಕಲ್ಲಲ್ಲೇ ಮಾಡಿದ್ದಾರೆ. ಗ್ರನೈಟ್ ಕಲ್ಲಲ್ಲಿ ಈ ಮಿಕ್ಕಿದ್ದೆಲ್ಲ ಇದೆಲ್ಲ ಮರಳು ಮಿಶ್ರಿತ ಕಲ್ಲು ಅಂತ ಹೇಳ್ತೀವಿ. ಅದು ನೋಡಿ ಈ ಥರ ಎಷ್ಟೇ ಪ್ರೊಟೆಕ್ಷನ್ ಮಾಡಿದರೂ ಕೂಡ ಇವಾಗ ಗಾಳಿ ಮಳೆ ಬಿಸಿಲಿಗೆ ಅದು ಕಲ್ಲು ಹಿಂಗೆ ಕರಗ್ತಾ ಇರುತ್ತೆ. ಬಟ್ ಇದಕ್ಕೆ ಬೇಕಾದದ್ದನ್ನೆಲ್ಲ ತೊಗೊಂಡು ಬಂದು ಆರ್ಕೋಲಜಿ ಡಿಪಾರ್ಟ್ಮೆಂಟ್ದವರು ಇದೆಲ್ಲ ಗಚ್ಚು ಗಾರೆ ಅದೆಲ್ಲ ಸ್ವಲ್ಪ ಅದೆಲ್ಲ ವ್ಯವಸ್ಥಿತವಾಗಿ ಈ ರೀತಿ ಪ್ಯಾಚುರಿಕೆಲ್ಲ ಮಾಡ್ತಾರೆ. ಬಟ್ ಈ ಪ್ರಕೃತಿ ಮುಂದೆ ಏನೂ ಇದು ಇಲ್ಲ, ಅಷ್ಟೇ ಅಲ್ಲ. ಬಟ್ ಇವಾಗ ಕೂಡ ನಮ್ಮ ಆರ್ಕೋಲಜಿಕಲ್ ಡಿಪಾರ್ಟ್ಮೆಂಟ್ದವರು ಏನು 1958ರಲ್ಲಿ ತೊಗೊಂಡ ನಂತರ ಇತ್ತೀಚೆಗೆ ಅಂದರೆ ಈ ವರ್ಷದಿಂದ ಲೈಟ್ ಶೋ ಎಲ್ಲ ಮಾಡಿಕೊಂಡು ಅಂದರೆ ರಾತ್ರಿ 9 ಗಂಟೆವರೆಗೂ ಮುಂದೆ ಅಂದರೆ ಇನ್ನೂ ಶುರು ಮಾಡಿಲ್ಲ, ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ಪ್ರವಾಸಿಗರಿಗೆ ನಮ್ಮ ಕರ್ನಾಟಕ ನಮ್ಮ ದೇಶದ ಪ್ರವಾಸಿಗರು ಯಾರೇ ಬಂದರೂ ಕೂಡ ಅವರಿಗೆ ಒಂದು ಸುರಕ್ಷಿತವಾಗಿ ನೋಡಿಕೊಂಡು ಹೋಗಲಿಕ್ಕೆ ವ್ಯವಸ್ಥಿತವಾದಂಥ ಲೈಟ್ ಶೋನ ರಾತ್ರಿ ಸಮಯದವರೆಗೂ ಇದನ್ನೇ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗೌರ್ಮೆಂಟ್ದವರು. ಆದರೆ ಇದನ್ನು 1983ರಲ್ಲಿ ಒಂದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಬೇಕಂತ ಒಂದು ವ್ಯವಸ್ಥೆ ಮಾಡಿ ಫೈನಲ್ ಆಗಿ 1987ರಲ್ಲಿ ಇದು ಫೈನಲ್ ಆಗಿ ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ಇದು ಒಂಥರ ಒಂದು ಇಂಟರ್ನ್ಯಾಷನಲ್ ಹೆರಿಟೇಜ್ ಸೈಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಹೈವಳೆನೂ ಇಲ್ಲ, ಬಾದಾಮಿನೂ ಇಲ್ಲ, ಪಟ್ಟದಕಲ್ಲು ಮಾತ್ರ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿದೆ. ಬಟ್ ಇದು ಯಾವಾಗ ವಿಶ್ವ ಪರಂಪರೆ ಪಟ್ಟಿಗೆ ಸೇರೋಯಿತು ಆಗ ಇಲ್ಲಿರ್ತಕ್ಕಂಥ ಮನೆಗಳನ್ನು ಅಂದರೆ ಸುಮಾರು ಒಂದು 106 ಮನೆಗಳು ಕೂಡ ಇಲ್ಲಿದ್ದು ಅಕ್ಕಪಕ್ಕದಲ್ಲಿ. ಆ ಮನೆಗಳಿಗೆ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಟು ಅವ್ರು ಇಲ್ಲಿಂದ ಆ ಬೇರೆ ಕಡೆ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಸ್ಥಳಾಂತರ ಮಾಡ್ತಾರೆ. ಯಾಕಂದ್ರೆ ಇವಾಗ ಕೂಡ ಅಲ್ಲಿ ಐಹೊಳೆಯಲ್ಲಿ ನೋಡಿದಲ್ವಾ, ಐಹೊಳೆಯಲ್ಲಿ ಪ್ರೆಸೆಂಟ್ ಆಗಿ ಜನ ಇದ್ದಾರೆ ಇವಾಗ, ದೇವಸ್ಥಾನ ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ. ಬಟ್ ಇಲ್ಲಿ ಅದೇ ಥರ ಇಲ್ಲಿ ಒಂದು ಚಿಕ್ಕದ ಹಳ್ಳಿ ಇತ್ತಿಲ್ಲ, ಇಲ್ಲಿ ಸುತ್ತಮುತ್ತ ಎಲ್ಲ ಜನ ಎಲ್ಲೇ ವಾಸವಾಗಿದ್ರು. ಅವರಿಗೆ ಎಷ್ಟು ಸರ್ಕಾರ ವತಿಯಿಂದ ಎಷ್ಟು ದುಡ್ಡು ಬೇಕು, ಯಾವ ಜಾಗ ಬೇಕು, ಅದನ್ನು ಇಲ್ಲಿಂದ ಸಿಸ್ಟಮೆಟಿಕ್ ಆಗಿ ಅವರು ಸ್ಥಳಾಂತರ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ಟಿಕೆಟ್ ಎಲ್ಲ ಸ್ಟಾರ್ಟ್ ಆಯಿತು, ಗಾರ್ಡನ್ ಆಯಿತು, ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರಿ ಇವಾಗ. ಅಂದರೆ ಈ ಚಾಲುಕ್ಯರ ನಮ್ಮ ಕರ್ನಾಟಕದಲ್ಲಿ ಚಾಲುಕ್ಯರು ಕಟ್ಟಿದ ಸಾಮ್ರಾಜ್ಯದ ಜೊತೆಯಲ್ಲಿ ಆ ಚಾಲುಕ್ಯರ ರಾಜರಿಂದ ಶಿಲ್ಪ ಸಾಹಿತ್ಯ, ಅವ್ರ ವಾಣಿಜ್ಯ ಕೇಂದ್ರಗಳು ಹೇಗಿತ್ತು, ಅವರು ದೇವಸ್ಥಾನ ಕಟ್ಟುವಂಥ ಉದ್ದೇಶ ಇತ್ತು, ಅದನ್ನು ಆಗಿನ ಪ್ರಜೆಗಳಿಗೆ ತೋರಿಸ್ಕೊಟ್ಟಿದ್ದಾರೆ. ಇವಾಗಿನ ಪ್ರಜೆಗಳು ಕೂಡ ನಾವು ಕೇಳ್ಕೊಳ್ಳೋದಷ್ಟೇ, ಯಾವುದೋ ಒಂದು ನ್ಯಾಚುರಲ್ ಸಂಪತ್ತು ಅಂತೀವಿ. ಕೆಲವೊಂದು ಕರಾವಳಿ ಭಾಗದಲ್ಲಿ ಕೆಲ ಜೋಗ್ ಫಾಲ್ಸು ಆ ಥರ ಅಲ್ಲಿ ಹೋಗ್ತಾರೆ. ಬಟ್ ಅಲ್ಲಿ ಹೋಗಲಿ, ಬಟ್ ಅವರಿಗೆ ಸಂಬಂಧಪಟ್ಟ ಸಂಬಂಧಿಕರನ್ನು ಮಕ್ಕಳನ್ನು ಅವರೆಲ್ಲ ಒಂದು 1 day 2 days ಪ್ಯಾಕೇಜ್ ಮಾಡಿಕೊಂಡು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಶಿಲ್ಪ ಸಾಹಿತ್ಯ, ಶಾಸನಗಳ ಸಾಹಿತ್ಯ ಅದನ್ನೆಲ್ಲ ಮಕ್ಕಳಿಗೆ ಅಂದರೆ ಯಾವ ಥರ ಇತ್ತು. ಯಾಕಂದರೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ 8 ವರ್ಷ 6 ವರ್ಷ ಎಷ್ಟೊಂದು ಶ್ರಮಪಟ್ಟು ಓದ್ತೀರಿ. ಇವಾಗೆಲ್ಲ ಮಕ್ಕಳಿಗೆ 4 ಗಂಟೆ ಕೂತ್ಕೊಂಡು ಹೋದ್ರಂದರೆ ಓದಂಗಿಲ್ಲ, ಅಷ್ಟು ತುಂಬ ಬೋರ್ ಆಗುತ್ತಂತಾರೆ. ಬಟ್ ಈ ರೀತಿ ಶ್ರಮಜೀವಿಗಳು ಕಟ್ಟಿದಂಥ ದೇವಸ್ಥಾನಗಳನ್ನ ಆ ರೀತಿ ಮಕ್ಕಳಿಗೆ ನಾವು ನಮ್ಮ ಕರ್ನಾಟಕದ ನಮ್ಮ ದೇಶದ ಇತಿಹಾಸ ಶಿಲ್ಪ ಸಾಹಿತ್ಯ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇದೆಯಲ್ಲ ಇಷ್ಟು ಶ್ರಮಪಟ್ಟು ಇಷ್ಟೊಂದು ಅದ್ಭುತವಾದ ದೇವಸ್ಥಾನ ಕಟ್ಟಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಆ ರೀತಿ ಮಕ್ಕಳಿಗೆ ಯುವ ಪೀಳಿಗೆಗೆ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶ ನಮ್ಮ ಆರ್ಕೋಲಜಿಕಲ್ ಡಿಪಾರ್ಟ್ಮೆಂಟ್ದು ಒಂದು ಇದಾಗಿರುತ್ತೆ, ನೇಮ ಆಗಿರುತ್ತೆ. ಬಟ್ ಇವಾಗ ಕೂಡ ಕೆಲವೊಂದು ಈ 1853ಕ್ಕಿಂತ ಮುಂಚೆ ಕೆಲವೊಂದು ಇಂಗ್ಲೀಷ್ ಅಧಿಕಾರಿಗಳು ಫೋಟೋಗ್ರಾಫ್ ಎಲ್ಲ ತೊಗೊಂಡಿದ್ದಾರೆ. ಅದರಲ್ಲಿ ಕೂಡ ಇದು ಸಭಾಮಂಟಪ ಮುಖಮಂಟಪ ಸಂಪೂರ್ಣವಾಗಿಲ್ಲ. ಅಂದರೆ ಈ ದೇವಸ್ಥಾನ ಸಂಪೂರ್ಣವಾಗಿ ಆ ಕಂಬಗಳ ಸಾಲು ಇದೆಲ್ಲ, ಆ ರೀತಿ ಕಂಬಗಳ ಸಾಲು ಇರಬೇಕಾಗಿತ್ತು. ಬಹುಶಃ ಇದು ಬಿದ್ದಿದೆ. ಇಲ್ಲಿ ನೋಡಿ ಆ ಕಂಬಗಳು ಇಲ್ಲಿದೆ ಮೇಡಮ್, ಇದು ಈ ಥರ. ಬಟ್ ನಾವೇನು ಕಬ್ಬಿಣ ಐಹೊಳೆಯಲ್ಲಿ ಕೂಡ ನೋಡಿದ್ವಿ, ಕಬ್ಬಿಣ ಇಲ್ಲಿ ಇದೆ, ಮೆಟಲ್ಸ್. ಅಂದರೆ ಹೌದು. ಯಾಕಂದರೆ 1300 ವರ್ಷಗಳಿಂದ ಒಂದೊಂದು ಕಲ್ಲನ್ನು ಇಂಟರ್ಲಾಕ್ ಮಾಡಿ ಕಬ್ಬಿಣನ ಬಳಕೆ ಮಾಡಿದ್ದೆ ನಾವು ಇನ್ನೂ ಕೂಡ ಅಲ್ಲಿ ಇದೆ. ಯಾವ ರೀತಿ ರೆಸ್ಟ್ ಅದೇನು ಹಿಡಿದಿಲ್ಲ, ಚೆನ್ನಾಗಿದೆ. ಬಟ್ ಈ ದೇವಸ್ಥಾನಕ್ಕೆ ಗಲ್ಲಗನ್ನಾಥ ದೇವಸ್ಥಾನ, ಅಲ್ಲಿ ಸುತ್ತು ಪೀಠೆ ಇಲ್ಲ.
ಆ ಶಿವನ ಪ್ರತಿಮೆ ಇದೆಯಲ್ಲ ಅದು ಕಲ್ಲು ನೋಡಿ ಗ್ರನೇಟ್ ಇಲ್ಲಿದೆ, ಬಟ್ ಆ ಸುತ್ತು ಪೀಠ ಇಲ್ಲ. ಬಟ್ ಬಹುಶಃ ಈ ಇಲಾಖೆ ಬರೋಕ್ಕಿಂತ ಮುಂಚೆ ಏನಾದರೂ ನಿಧಿ ಬಂಗಾರ ಬೆಳ್ಳಿ ಏನಾದ್ರು ಸಿಗುತ್ತೆ ಅಂತ ತಿಳ್ಕೊಂಡು ಕೆಲವು ಜನ ಯಾರು ಮಾಡಿದ್ರು ಗೊತ್ತಿಲ್ಲ, ಅಲ್ಲಿ ಬರೀ ಕಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ಪ್ರತಿಮೆ ಮಾತ್ರ ನೋಡ್ತೀವಿ, ಆ ಸುತ್ತು ಪೀಠ ಇಲ್ಲ ಈ ಕಡೆ. ಬಟ್ ಆಲ್ಮೋಸ್ಟ್ ಈ ಟೆಂಪಲ್ಲು ನೋಡ್ತೀನಿ, ಇಲ್ಲಿ ನಿಂತು ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತ. ಎಸ್, ಅದು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಟೆಂಪಲ್ ಹೇಗಿತ್ತು ಅಲ್ಲಿ ನೋಡ್ತೀವಿ. ಕೆಳಗಿಂದ ಮೇಲೆಗಡೆ ಹೋದಾಗ ಜಸ್ಟ್ ಆರ್ಕಿಟೆಕ್ಚರ್ ಅವಾಗೆಲ್ಲ ಶಿಲ್ಪಿಗಳು ಕೂಡ ತೋರಿಸ್ಕೊಟ್ಟಿದ್ದು. ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಚೌಕಾಕರು ಹೋಗುತ್ತೆ, ಎಷ್ಟು ಸ್ಕ್ವೇರ್ ಬೈ ಸ್ಕ್ವೇರ್. ನೀವೇನಾದರೂ ತಮಿಳ್ನಾಡು ಕಡೆ ಹೋದಾಗ ಕಾಂಚೀಪುರಂ ಮಹಾಬಲಿಪುರಂ ಕಡೆ ಹೋದಾಗ ಕೂಡ ಈ ರೀತಿ ದೇವಸ್ಥಾನ ನೋಡ್ತೀರಿ. ಬಟ್ ಇದು ನಾಗರ ಶೈಲಿ, ಕರ್ವ್ ಆಗಿರುತ್ತೆ, ಕೆಳಗಿಂದ ಹಿಂಗೆ ಮೇಲೆ ಎತ್ತರವಾಗಿರುತ್ತೆ. ಈ ರೀತಿ ಬಿಲ್ಡಿಂಗ್ಸ್ಗಳನ್ನು, ಈ ರೀತಿ ದೇವಸ್ಥಾನಗಳನ್ನು ನಾವು ಉತ್ತರ ಭಾರತದಲ್ಲಿ ಹೋದಾಗ ಒರಿಸ್ಸಾ ಸನ್ ಟೆಂಪಲ್ ಆಗಿರ್ಬೋದು, ಅಥವಾ ಜಗನ್ನಾಥ ಪುರಿ ಟೆಂಪಲ್ ಆಗಿದೆ, ಲಿಂಗರಾಜ್ ಟೆಂಪಲ್ ಆಗಿರ್ಬೋದು, ನಾವು ನೋಡ್ತಿದ್ದೀವಿ. ಇಲ್ಲೆಷ್ಟು ಅದ್ಭುತವಾದಂಥ ಒಂದೊಂದು ಕಲ್ಲನ್ನು ಎಷ್ಟು ನೀಟಾಗಿ ಕ್ಲಿಯರಾಗಿ ಇಂಟರ್ಲಾಕಿಂಗ್ ಮಾಡಿದರೆ ನಾವು ನೋಡ್ತಾ ಇದ್ದೀವಿ. ಅದು ಗೊತ್ತಾಗೋದಿಲ್ಲ. ಯಾರಾದರೂ ಸಡನ್ನಾಗಿ ಗಮನಿಸಿದರೆ ಇದೇನಪ್ಪ ಒಂದೇ ಬಂಡೆನ ಕೊರೆದಿರ್ಬೋದಾ? ಎಲ್ಲೋರ ಅಜಂತ ಎಲ್ಲೋರ ಕೈಲಾಸನಾಥ್ ಗುಹೆ ಹೇಗೆ ಒಂದು ಬಂಡೆಲ್ಲ ಕೊರೆದಿದಾರಲ್ಲ ಆ ರೀತಿ ಗಮನಕ್ಕೆ ಬಂದ್ಬಿಡುತ್ತೆ. ಬಟ್ ಇದು ಇಸ್ ನಾಟ್ ಮೇಡ್ ಇನ್ ಒನ್ ಸ್ಟೋನ್, ಬಟ್ ಇದು ತುಂಬ ಎಷ್ಟೆಷ್ಟೋ ಕಲ್ಲುಗಳನ್ನ ಜಾಯಿಂಟ್ ಆಗಿದೆ. ಅಲ್ಲಿ ಮೇಲೆ ಕಳಸ ಮತ್ತು ಆಮಲಕ ಬರುತ್ತೆ. ಆಮಲಕ ಒಂಥರ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಆ ಥರ ಚಕ್ರ ಆ ಥರ ಇರುತ್ತೆ. ಬಟ್ ಕೆಲವೊಂದು ದೇವಸ್ಥಾನ ಮೇಲೆ ಅಂದರೆ ಆ ದೇವಸ್ಥಾನ ಮೇಲೆ ಅದೇ ರೀತಿ ನೆಲ್ಲಿಕಾಯಿ ಥರ ಇರತಕ್ಕಂಥ ಆಮಲಕ ಏನೋ ಬಿದ್ದಿರ್ಬೋದು, ಅಥವಾ ಅದು ಅರ್ಧ ಮುರ್ಧ ಮಾಡಿರ್ಬೋದು, ಅಪೂರ್ಣ ಆಗಿರ್ಬೋದು ಅಂತ ಹೇಳ್ತೀವಿ. ಬಟ್ ಇಲ್ಲ, ಇದು ಯಾಕಂದ್ರೆ ಬಿದ್ದು ಹೋಗಿರೋದು ಇದು. ಯಾಕಂದ್ರೆ ಇಲ್ಲೇನಾಗುತ್ತೆ, ಸುಮಾರು ಒಂದು 24 ಕಂಬಗಳು ಇರಬಹುದು. ಇಲ್ಲಿ ಲೆಂತ್ ಆಗಿ ಉದ್ದಕ್ಕೆ ಬೀಮ್ಸ್ ಬರುತ್ತೆ. ಅಲ್ಲಿ ಒಳಗಡೆ ಇದೆಲ್ಲ ಸಂಪೂರ್ಣವಾಗಿ ಸಭಾಮಂಟಪ ಕುಸಿದು ಹೋಗಿದೆ, ಬಿದ್ದು ಹೋಗಿದೆ. ಅದು ಹಾಗಾಗಿ ನಮಗೆ ಆ ಥರ ಓಪನ್ ಕಾಣುತ್ತೆ. ಸಭಾಮಂಟಪ ಅಲ್ಲಿದೆ ನೋಡಿ, ಅಲ್ಲಿ ಹೊರಗಡೆ ಅಲ್ಲಿ ಕುಳಿತುಕೊಳ್ಳಕ್ಕೆ, ನಿಂತುಕೊಳ್ಳಕ್ಕೆ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಕ್ಕೆ. ಅದು ದೇವಸ್ಥಾನದ ಒಳಂಗಣದಲ್ಲಿ ಬರುವಂಥ ಭಾಗ, ಗರ್ಭಗುಡಿ, ಸಭಾಮಂಟಪ ಮತ್ತು ಮುಖಮಂಟಪ. ಬಟ್ ಈ ಭಾಗದಲ್ಲಿ ನಾವು ಸಭಾಮಂಟಪ, ಮುಖಮಂಟಪ ಇಲ್ಲಿ ಗಮನಿಸ್ತಾ ಇಲ್ಲ. ಯಾಕಂದ್ರೆ ಬಿದ್ದೋಗಿದೆ ಎಲ್ಲ. ಬಿದ್ದಂಥ ಕಂಬಗಳು ನೋಡಿ, ಅಲ್ಲಿ ಆ ಕಂಬ ಇದೆಲ್ಲ ಇದೇ ಟೆಂಪಲ್ ಅದು, ಅಲ್ಲೇನು ಬಲಗಡೆ ಇದೆಯಲ್ಲ ಆ ಕಂಬ ಇದೇ ಟೆಂಪಲ್ ಅದು. ಬಹುಶಃ ಇದು ಬಿದ್ದು ಹೋಗಿದೆ. ಬಟ್ ನಂತರ ಇತ್ತೀಚೆಗೆ ಅಂದರೆ 1958 ನಂತರ ಇದನ್ನೆಲ್ಲ ನಾವು ಹೋಗ್ತಿದ್ದಲ್ವ, ಇದೆಲ್ಲ ಪ್ಲಾಟ್ಫಾರ್ಮ್ ಆರ್ಕೋಲಜಿ ಡಿಪೆಂಡ್ ಮಾಡಿದ್ದು. ಇದನ್ನೆಲ್ಲ ಇದೆಲ್ಲ ಒರಿಜಿನಲ್. ಇದು ಈ ಬೇಸ್ಮೆಂಟ್ ಇದೆಲ್ಲ ಟೆಂಪಲ್ ಫೌಂಡೇಶನ್ ಇಟ್ ಈಸ್ ಒರಿಜಿನಲ್. ಇದು ಈ ಮಾತ್ರ ಇದೆಲ್ಲ ಬಿದ್ದು ಹೋಗಿದೆ ಮಾತ್ರ ಈ ಕಡೆ. ಮತ್ತು ಇನ್ನೊಂದು 1995ಕ್ಕಿಂತ ಮುಂಚೆ ಈ ನಮ್ಮ ಇಲಾಖೆಯವರು ಇದರ ಮುಂದೆ ಈ ದೇವಸ್ಥಾನಗಳ ಮುಂದೆ ಕೆಲವು ಉತ್ಖನನ ಮಾಡಿದ್ದಾರೆ. ಉತ್ಖನನ ಮಾಡಿದಾಗ ಅಲ್ಲಿ ಇದೆಲ್ಲ ಸ್ವಲ್ಪ ಬ್ರಿಕ್ಸು, ಇಟ್ಟಿಗೆಗಳ ಫೌಂಡೇಶನ್ನು ಆ ಥರ ಇಲ್ಲಿ ಸಿಕ್ಕಿತ್ತು. ಮತ್ತು ಅದರೊಳಗೆ ಏನಿಲ್ಲ, ಆಸ್ ನೋ ಟೆಂಪಲ್ಸ್ ಆಲ್ಸೋ ಹಿಯರ್. ಇದನ್ನೆಲ್ಲ ಮತ್ತೆ ಪ್ಲ್ಯಾಟ್ಫಾರ್ಮ್ ಎಲ್ಲ ಮಾಡಿದೆ ಅಷ್ಟೇ ಮಾತ್ರ. ಇಲ್ಲಿ 1500 ವರ್ಷಗಳ ಹಿಂದೆ ಆಲ್ಮೋಸ್ಟು ಈ ರಾಜರು ಬರಬೇಕಾದ್ರೆ ಅವ್ರ ಪ್ಲ್ಯಾನಿಂಗ್ ಹೇಗಿರುತ್ತೆ, ವಾಹನಗಳ ಸೌಲಭ್ಯಗಳಿರಲಿಲ್ಲ. ವಾಹನಗಳಂದರೆ ಅವ್ರಿಗೇನು ಆನೆ, ಕುದುರೆ ಅಲ್ವಾ. ಅಲ್ಲಿ ಆನೆ ಮೇಲೆ ಕುಳಿತಂಥ ಭಂಗಿ ಹೇಗೆ ನೋಡಿ, ಸ್ಟೈಲ್ ಹೇಗಿದೆ. ಸೆಂಟ್ರದಲ್ಲಿ ಮೇನ್ ಸೆಂಟ್ರ್ ಪಾಯಿಂಟು, ಅಲ್ಲಿ ಇಬ್ಬರು ಸೈನಿಕರು ಹೇಗಿದ್ದಾರೆ ಅಂದರೆ ಅವರಿಬ್ಬರು ಆನೆಗಿಂತ ತುಂಬ ಸ್ಟ್ರಾಂಗ್ ಇದ್ದಾರೆ. ಅಂದರೆ ಆ ರಾಜನ ಆಡಳಿತ, ಆ ರಾಜ ಬರಬೇಕಾದ್ರೆ ಆ ಗಾಂಭೀರ್ಯ, ಆ ಒಂದು ಶೈಲಿ ಹೇಗಿತ್ತು ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು. ಬಟ್ ಇತ್ತೀಚೆಗೆ ಇದೆಲ್ಲ ಗೊತ್ತಾಗಿದೆ, ಈ ಸ್ಥಳ ಹಿಂಗಿದೆ ಅಲ್ಲ, ಕಂಬ ಇದೆ ಅಂತ ಗೊತ್ತಾಗಿದೆ ಆ ಥರ. ಬಟ್ ಇದಕ್ಕೆ ದೇವಸ್ಥಾನ ನೋಡಿ, ಇಲ್ಲಿ ನಿಂತು ನೋಡಿದಾಗ ನಮಗೆ ತುಂಬ ಅದ್ಭುತವಾದಂಥ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಡಿಸೈನ್ಸ್ ಎಲ್ಲ ಗೊತ್ತಾಗುತ್ತೆ. ತುಂಬ ಅದ್ಭುತವಾದ ಕಾರ್ವಿಂಗ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲ, ಜಸ್ಟ್ ಒಂದು ಮುಖಗಳ ಭಾಗ. ಬಟ್ ಇದು ಶಿವಂದು ಅಲ್ವಾ, ಶಿವ. ಬಟ್ ಅಲ್ಲಿರ್ತಕ್ಕಂಥ ಒಂದು ಮಂಟಪ ಇದೆ, 2 ಕಂಬಗಳ ಮಂಟಪದ ಒಳಗಡೆ ವಿಗ್ರಹ. ಬಟ್ ಅಲ್ಲಿ ಆ ರಾಕ್ಷಸ ಅಂಧಕಾಸುರ ಎಂಬ ರಾಕ್ಷಸನ್ನ ಶಿವ ಸಂಹಾರ ಮಾಡೋದು. ಇಲ್ಲಿ ಮಂಟಪ, ಆ ಜಾಲಿ ನೋಡಿ ಹೇಗೆ ಅದ್ಭುತ, 2 ಕಿಡಿಕೆ, ಆ 2 ವಿಂಡೋಸ್ ಅಲ್ಲ, ಅದ್ರ ಮಧ್ಯದಲ್ಲಿ ಆ ವಿಗ್ರಹವನ್ನು ಮಾಡಿರೋದು. ಆ ಕೈಯಲ್ಲಿ ತ್ರಿಶೂಲಿದೆ, ಅಲ್ಲಿ ಮೇಲೆಗಡೆ ಆಕಾಶ ಎತ್ತಿರುವಂಥ ರಾಕ್ಷಸನ್ನ ಹಿಂಗೆ ತ್ರಿಶೂಲಿಂದ ಈ ಮೇಲೆ ಎತ್ತಿರೋದು. ಇದು ಅಂಧಕಾಸು ರಾಕ್ಷಸನ ಮರ್ದನ ಮಾಡ್ತಿರೋದು ಈ ಶಿವೊಂದು ಪ್ರತಿಮೆ. ಬಟ್ ಇದೇ ಥರ ಮಂಟಪ ಆ ಭಾಗದಲ್ಲಿ ಅಂದರೆ ಆ ಕಡೆ ಸೈಡ್ ಇದೆಲ್ಲ ಅದು ಬಿದ್ದಿದೆ ಬಹುಶಃ, ಇಲ್ಲ ಆ ಕಡೆ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.